so high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಹೊಸ ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ಮೋಸ್ಟ್ 1 ಮಂತ್ ಆಯ್ತು ಅನ್ಸುತ್ತೆ ನಾನು ಮೋಟರ್ ವ್ಲಾಗ್ ಮಾಡಿ. ಸೊ ಅದಕ್ಕೆ ಊರಿಗೆ ಹೋಗಿದ್ದೆ. ನಾನು ಊರಿಗೆ ಹೋಗಿ ವಾಪಸ್ ಬಂದೆ. ಲಾಸ್ಟ್ ವೀಕ್ ಬಂದ್ಬಿಟ್ಟು ಗಾಡಿನ ಸ್ವಲ್ಪ ಸರ್ವಿಸ್ ಮಾಡಿ ತಂದಿಟ್ಟೆ. ಸೆಕೆಂಡ್ ಸರ್ವಿಸ್ ಮಾಡಿ ಬಂದೆ. ಸೆಕೆಂಡ್ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ನನಗೆ 678 ರುಪೀಸ್ ಆಯಿತು. ರೇರ್ ಬ್ರೇಕ್ ಪ್ಯಾಡ್ ಒಂದು ಹೋಗಿದೆ, ಆದರೆ ಇನ್ನೊಂದು 200 ಕಿಲೋಮೀಟರ್ ಓಡಿಸಿ ತೊಗೊಂಡು ಬನ್ನಿ ಚೇಂಜ್ ಮಾಡೋಣ ಅಂತ ಹೇಳಿದ್ರು ನನಗೆ. ಅದಕ್ಕೆ ಮಾಡಿಸಿಲ್ಲ. ಸೊ ಸರ್ವಿಸ್ ಆದಮೇಲೆ ಈಗ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಂದರೆ, ನಾವು ಗಾಡಿಗೆ ಪೆಟ್ರೋಲನ್ನು ಹಾಕ್ಸ್ಕೋಬೇಕು. ಆಯಿತಾ, ಅದನ್ನು ಹಾಕ್ಸೋಣ ಅಂತ ಬಂದೆ ಪೆಟ್ರೋಲ್ ಬಂಕ್ಗೆ. ನೋಡೋಣ ಮುಂದೆ ಇವತ್ತಿನ ಪ್ಲ್ಯಾನ್ ಇನ್ನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ಹೇಳ್ತೀನಿ. ಬಟ್ ಫಸ್ಟ್ ಕೆಲಸ ಬಂದು ಗಾಡಿಗೆ ಪೆಟ್ರೋಲ್ ಹಾಕೋದು. ಗಾಡಿ ಪೆಟ್ರೋಲ್ ಕೆಲಸ ಅಂತೂ ಆಯಿತು. ಓಕೆ, ಯಾವುದೋ ನದಿ ಹೊರಿತಾ ಇದೆ. ಓಕೆ ನೋಡಿ, ಇವತ್ತು ನಾವು ಹೋಗ್ತಾ ಇದ್ದೀವಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಡಿಂಗ್ ಗೇರ್ ತಗೊಳಕ್ಕೆ. ಸೊ ಅದು ಯಾವುದಪ್ಪ ಅಂದರೆ ರೈಡಿಂಗ್ ಬೂಟ್ಸು. ಈಗ ಸೊ ನಾನು ಹಾಕೊಳ್ಳೋದು ಈ ಬೂಟ್ಸ್ ಇವಾಗ ವುಡ್ಲ್ಯಾಂಡ್ದು. ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ. ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ಬಟ್ ಅದರಲ್ಲೂ ನನಗೆ ಅದು ಒಳ್ಳೆ ಪ್ರೊಟೆಕ್ಷನ್ ಕೊಡ್ತು. ಕಾಲಿಗೇನು ಗಾಯ ಆಗಿಲ್ಲ. ಬಟ್ ಆದರೆ ಇಂಥ ಗಾಡಿಗಳು ತೊಗೊಂಡು ಹೋಗೋ ಸ್ಪೀಡ್ಗೆ ಇಂಥ ಬೂಟ್ಸ್ ತಡೆಯಲ್ಲ ಅಂತ ಹೇಳ್ತಾರೆ. ಅದು ನಂಗೆ ಆಗಿದ್ದ ಆಕ್ಸಿಡೆಂಟ್ ಸುಮ್ಮನೆ ಜಾಸ್ತಿ ಸ್ಪೀಡಿಂದ ಇರಲಿಲ್ಲ ನಾನು. ಸೊ ಮತ್ತು ಅದಕ್ಕೆ ಮೊನ್ನೆ ಎಲ್ಲೋ ಕೇಳಿದೆ ನಾನು, ಆಟೋನಿಟಿ ಅಂತ ಒಂದು ಹೊಸ ಶೋರೂಮ್ ಓಪನ್ ಆಗಿದೆ JC ರೋಡಲ್ಲಿ ಅಂತ. ಸೊ ರೈಡಿಂಗ್ ಬೂಟ್ಸ್ ನೋಡೋಕ್ಕೆ ನಾನು ಮತ್ತು ಶ್ರೀನಿಧಿ ಇಬ್ಬರು ಹೋಗ್ತಾ ಇದ್ದೀವಿ. ನೋಡೋಣ ಶಾಪ್ ಹೆಂಗಿದೆ, ಏನು ಕತೆ ಅಂತ. ಬನ್ನಿ. ತುಂಬ ದಿನ ಆಯ್ತಪ್ಪ ಈ ಗಾಡಿ ಹೊಡೆದು. ಮಾತ್ರ ಗಾಡಿ ಪಿಕಪ್ಪು ಲಾಸ್ಟ್ ಟೈಮ್ ಸರ್ವಿಸ್ ಮಾಡೋಕ್ಕೆ ಹೋಗಿದ್ದೆ ಲಾಸ್ಟ್ ವೀಕ್ ಅನ್ಸುತ್ತೆ. ಊರಿಂದ ಬಂದ ತಕ್ಷಣ ಸಖತ್ ಮಳೆ ಅವತ್ತು. ಸೊ ಅದಕ್ಕೆ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ. ನೋಡೋಣ, ಗಾಡಿದು ಸರ್ವಿಸ್ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಬರೋ ವಾರದಲ್ಲಿ. ಊರಿಂದ ಬಂದಿದ್ದು ಆಫೀಸ್ ಕೆಲಸಗಳು ಸಖತ್ ಜಾಸ್ತಿ ಆಗೋಯ್ತು, ಏನು ಮಾಡೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಒಂದು ಒಳ್ಳೆ ರೈಡ್ ಮಾಡೋಣ ಅಂದ್ಕೊಂಡಿದ್ವಿ, ಒಂದು 200-300 ಕಿಲೋಮೀಟರ್ಸು. ಆದರೆ ಯಾವ ಕಡೆಗೆ ಮ್ಯಾಪ್ ಹಾಕಿದ್ರು ಸಿವಿಯರ್ ರೇನ್ ಅಲರ್ಟ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸಿಮ್ಮಿದೆ ಹೇಳ್ದ, ಸುಮ್ಮನೆ ಬೇಡ ಮಗ, ಈ ವಾರ ಬಿಟ್ಬಿಡು, ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ ಅಂದ. ಆಯ್ತು ಬಿಡುಗರು ಅಂತ ಸುಮ್ಮನೆ ಇದೊಂದು ರೈಡಿಂಗ್ ಬೂಟ್ ಒಂದು ಕೆಲಸ ಇತ್ತು, ಅದನ್ನಾದ್ರೂ ಮುಗಿಸ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಆದರೆ ಒಳ್ಳೆ ಮೋಡ ಇದೆ ಇವತ್ತು, ಮಳೆ ಆಗ್ಬೋದು ಮೋಸ್ಟ್ಲಿ. ಓಕೆ, ಆಲ್ಟರ್ನೇಟಿವ್ ಒಂದು ರೀಚ್ ಆಗಿ ಗಾಡಿನ ಪಾರ್ಕಿಂಗ್ ಮಾಡಿದ್ವಿ. ಸೊ ಇಲ್ಲಿ ಏನಂದರೆ ಬೆಂಗಳೂರು ಮಳೆ ನಮಗೆ ಇವತ್ತು ಸ್ವಾಗತ ಮಾಡಿದೆ. ಸಖತ್ ಹೆವಿ ಮಳೆ. ಸೊ ಒಂದು ಕನ್ಫರ್ಮ್ ಆಯಿತು, ನಂದು ಗೋಗೋ ಕರೆಕ್ಟಾಗಿ ವರ್ಕ್ ಮಾಡ್ತಾಯಿದೆ. ಇಲ್ಲಿ ಶ್ರೀನಿಧಿಯವರು ನಮ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಪಾಪ 15 ನಿಮಿಷ ಹಿಂದೆ ಬಂದಿದ್ದ, ಆದರೆ ವೆಯ್ಟ್ ಮಾಡ್ಕೊಂಡು
ಸೊ ರೈಡರ್ಸ್ ಸಾರಿ ಅಟರ್ನಿಟಿಲಿ ಅಂತೂ ಒಂದು ವಿಸಿಟ್ ಕೊಟ್ಟಾಯಿತು ಆಯಿತಾ. ಸೊ ನನ್ನ ಹೆಂಡತಿ ಒಂದು ಗ್ಲೌಸ್ ಬೇಕಂತಿದ್ಲು, ಅದಕ್ಕೆ ಗ್ಲೌಸ್ ಒಂದು ತೊಗೊಂಡೆ. ಅದು ಬಿಟ್ಟರೆ ಓಕೆ, ನನಗೆ ಅಷ್ಟು ವೆರೈಟಿ ಆಫ್ ಬ್ರ್ಯಾಂಡ್ಸ್ ಅಂತ ಏನು ಕಾಣಿಸಿಲ್ಲ ಇಲ್ಲಿ ಆಯಿತಾ. ಓಕೆ ಬ್ರ್ಯಾಂಡ್ಸ್ ಇದೆ, ಆಮೇಲೆ ಪ್ರೈಸಸ್ ಕೂಡ ಓಕೆ ಆಯಿತಾ. ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು, ಯಾಕಂದರೆ ಎನಿವೇಸ್ ಮೋಟರ್ ರೈಡಿಂಗ್ ಈಸ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಆಯಿತಾ. ನಾನು ಆ್ಯಕ್ಚುಲಿ ಶೂ ನೋಡೋಕೆ ಬಂದೆ, ಒಂದು 2-3 ಶೂ ನೋಡಿದೆ ಕೂಡ, ಬಟ್ ಅದು ಪ್ರೈಸ್ ಸೆಟ್ ಆಗಿಲ್ಲ. ನಾನು ಸ್ಪೆಸಿಫಿಕ್ ಆಗಿ BBG ಅಂತ ಒಂದು ಬ್ರ್ಯಾಂಡ್ ಇದೆ, ಅದರದ್ದು ಶೂ ನೋಡ್ತಾ ಇದ್ದೀನಿ. ನೋಡೋಣ, ನಮ್ಮ ಮನೆ ಹತ್ರ ಒಂದು ಅಂಗಡಿಯಲ್ಲಿ ನೋಡಿದ್ದೀನಿ, ಅಲ್ಲೇನಾಗುತ್ತೆ ನೋಡೋಣ. ಇದೆ ಆಟೋನಿಟಿ. ರೈಟ್, ಆ್ಯಂಡ್ here is ಶ್ರೀನಿಧಿ. ಇವಾಗ ನಾವು ಬ್ಯಾಕ್ ಟು ಸ್ಕ್ವೇರ್ ಒನ್ ರೈಡರ್ಸ್ ಅರೇನಾಗ ಹೋಗ್ತಾ ಇದ್ದೀವಿ. ನೋಡೋಣ. 1 ಮಂತ್ ಆದಮೇಲೆ ಮತ್ತೆ ನಾನು ಮತ್ತೆ ಶ್ರೀನಿಧಿ ಜೊತೆಗೆ ರೈಡ್ ಮಾಡ್ತಾ ಇದ್ದೀವಿ ಆಯ್ತಾ. ಶ್ರೀನಿಧಿ ಟಾಟಾ ಬೇರೆ ಮಾಡ್ತಾನೆ. ಏನ್ ಮಗ ಶ್ರೀನಿಧಿ, ಬ್ಯಾಂಕ್ ಕರಿಯಕ್ಕೆ ಬಂದಾಗ ಬ್ಯಾಗೆಲ್ಲ ಹಾಕೊಂಡು ಬಂದ್ಬಿಟ್ಟಿಲ್ಲ. Hello. So this is the next day. Next night. ರೈಡರ್ಸ್ ಅರೇನಾಗೆ ರೀಚ್ ಆದಮೇಲೆ ಶ್ರೀನಿಧಿ ಅವ್ನ ಗಾಡಿ ಕಂಪನಿಯಿಂದ ಬಂದಿದ್ದ ಹಾರ್ನು ಅಷ್ಟು ಚೆನ್ನಾಗಿಲ್ಲ, ನಾನು ಬೇರೆ ಹಾರ್ನ್ ಹಾಕ್ಸ್ತೀನಿ ಅಂತ. ಸೊ ಅವ್ನು ಬೇರೆ ಹಾರ್ನ್ ಹಾಕ್ಸ್ದ. ಮತ್ತು ನಾನು ಹುಡುಕ್ತಾ ಇದ್ದಿದ್ದು ಬ್ರ್ಯಾಂಡ್ ಆ್ಯಂಡ್ ಕಲರ್ ಶೂ ನಂಗೆ ಸಿಕ್ತು, ಬಟ್ ಅದರ ಪ್ರೈಸಸ್ ನಂಗೆ ಅಷ್ಟು ಓಕೆ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವಾರ ಐ ವಿಲ್ ಬೈಯಿಂಗ್ ಮೈ ರೈಡಿಂಗ್ ಶೂಸ್ ಅಂದ್ಕೋತೀನಿ. ಆಮೇಲೆ ಅದೆಲ್ಲ ಆದಮೇಲೆ ನಾವು ಕನಕಪುರ ರೋಡ್ಗೆ ಒಂದು ರೌಂಡ್ ಹೋಗಿ ಆಮೇಲೆ ಅಲ್ಲೇ ಒಂದು ಒಳ್ಳೆ ಹೋಟೆಲಲ್ಲಿ ಊಟ ಮಾಡೋಣ ಅಂದ್ಕೊಂಡ್ವಿ. ಆದರೆ ರೈಡರ್ಸ್ ಅರೀನಾಯಿಂದ ಹೊರಗೆ ಬಂದ ತಕ್ಷಣ ಒಂದು ಮಳೆ ಸ್ಟಾರ್ಟ್ ಆಯಿತು. ಮೈ ಗಾಡ್, ಅದು ಸಿಕ್ಕಾಪಟ್ಟೆ. ಒಂದು ಸ್ವಲ್ಪ ಕಮ್ಮಿ ಆಯ್ತಂತ ನಾನು ನಮ್ಮ ಮನೆಗೆ ಶ್ರೀನಿಧಿ ಅವನ ಮನೆಗೆ ಹೊರಟ. ಅದಾದ್ರಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಜೋರಾಯಿತು ಮಳೆ. ಅದಕ್ಕೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಸೊ ಅಂತೂ ಇಂತೂ ನೆನ್ಕೊಂಡು ಮನೆಗೆ ಬಂದಿದ್ದಾಯಿತು. ಸೊ ನೆಕ್ಸ್ಟ್ ವಿಡಿಯೋ ಪ್ರಾಬಬ್ಲಿ ನಂದು ವಿಲ್ ಬಿ ಗೋಯಿಂಗ್ ಆನ್ ಅ ಲಾಂಗ್ ರೈಡ್ ಆರ್ ಐ ವಿಲ್ ಬಿ ಬೈಯಿಂಗ್ ಮೈ ರೈಡಿಂಗ್ ಶೂ. ಐಮ್ ಸಾರಿ. ಸೊ ಅಲ್ಲಿ ತನಕ ನನ್ನ ವಿಡಿಯೋನ
ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಿ ಹ್ಯಾಪಿ, ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್. ಅಡಿಯೋಸ್.